ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ಹುಡುಗರ ಜೊತೆ ಸೇರಿ ಜಿಂಕೆ ಮರಿ ಹಿಂದೆ ಹೋದ ಈ ಪುಂಡ ಪ್ರೀತ್ಸೆ ಅಂತ ಹಿಂದೆ ಬಿದ್ದು ದೇವದಾಸನಾಗ್ಬಿಟ್ಟ. ಅಷ್ಟೇ ಅಲ್ಲ, ಅಂಬಾರಿ ಮೇಲೇರಿದ ಈ ಮಿಸ್ಟರ್ ಪೇಂಟರ್ ಧೂಳೆಬ್ಸಿದ್ರು ಅಲೆಮಾರಿ ಜೀವನ ಮಾತ್ರ ತಪ್ಪಲಿಲ್ಲ. ಯಾಕೆ ಹೀಗೆ ಅಂತ ಈ ಸಿದ್ಲಿಂಗುನ ಕೇಳಿದ್ರೆ, ಈ ದುನಿಯಾನೇ ಹೀಗೆ ಕಣ್ರಿ, ಇಲ್ಲಿ ಎಲ್ಲವೂ ಕಾಲವೇ ನಿರ್ಧರಿಸುತ್ತೆ, ಕಾಲಾಯ ತಸ್ಮೈ ನಮಃ ಅಂತಾರೆ. ಹೌದು, ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ ಅಂತ ಪಟ್ ಅಂತ ಪಂಕಜ ಜೊತೆ ಸ್ಟೆಪ್ ಹಾಕ್ತಾ ತಮ್ಮ ಸಹಜ ನೈಜ ನಟನೆಯ ಮೂಲಕ ಪಡ್ಡೆ ಹುಡುಗರಿಗೆ ಯುವತಿಯರಿಗೆ ಹಾಟ್ ಫೇವರಿಟ್ ಆಗಿರೋ ಈ ನಟ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಅಂತ ಹಾಡು ಹಾಡಿದ್ರು ಕೂಡ ಇವರು ಯಾವತ್ತಿಗೂ ಟೈಟ್ ಆಗಲ್ಲ. ಯಾಕೆಂದ್ರೆ ಇವರು ಕನ್ನಡ ಚಿತ್ರರಂಗದ ಯುವ ಪ್ರತಿಭಾವಂತ ನಟ ಲೂಸ್ ಮಾದ ಅಲಿಯಾಸ್ ಯೋಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಯೋಗಿ, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರಿ ಡೈಲಾಗ್ಗಳು ಅಂತ. ತುಂಬಾ ದೊಡ್ಡ ಇಂಟ್ರೊಡಕ್ಷನ್ ಆಗೋಯ್ತು ಅಂತ. ಹೌದಾ? ಎಲ್ಲ ನೆನಪಾಯ್ತಾ ಮೂವೀಸ್? ಜ್ಞಾಪಕ, ನೀವು ಹೇಳಿದಾಗ ಜ್ಞಾಪಕ ಬಂತೀಗ. ಮರ್ತೋಗಿದ್ರೆ ಎಲ್ಲ ಸ್ವಲ್ಪ ಜ್ಞಾಪಕ ಆಯ್ತು. ಬಟ್ ನೀವು ಜ್ಞಾಪಿಸಿದ್ರಲ್ಲ, ಚೆನ್ನಾಗಿತ್ತು ಅದು. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ನನಗೆ ಡೌಟ್ ಅಂತ. ಆಮೇಲೆ ಹೇಳ್ತಾರೆ ಆಫ್ ಸ್ಕ್ರೀನ್. ಮೊದಲು ನನ್ನ ಜೊತೆ ಸುವರ್ಣ ಗರ್ಲ್ಸ್ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ನಾನೇ ಮಾಡ್ಕೊಂಡ್ಬಿಡ್ಲಾ? ಸರಿ, ಇಂಟ್ರೊಡ್ಯೂಸ್ ಮಾಡಿ. ನಾನು ಶ್ವೇತಾ, ಗೊತ್ತಾಯ್ತಲ್ವಾ? ಹಲೋ, ಹಾಯ್. ನಾನು ವಿಜಯ. ಹಲೋ. ನಾನು ಶ್ವೇತಾ. ಹಲೋ. ಇಬ್ರು ಶ್ವೇತಾ. ನಾನು ಪ್ರತಿಮಾ. ಹಲೋ. ಭಾವನಾ. ಹಲೋ. ನಾನು ಪ್ರತಿಮಾ. ಹಲೋ. ಓಕೆ, ವೆರಿ ನೈಸ್. ಇಬ್ರು ಶ್ವೇತಾ, ಇಬ್ರು ಪ್ರತಿಮಾ. ಚೆನ್ನಾಗಿದೆ. ಲೂಸ್ ಮಾದ ಅಲಿಯಾಸ್ ಯೋಗಿ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ದುನಿಯಾ ಮೂವಿ ಮೂಲಕ ದುನಿಯಾ ವಿಜಯ್ ಅಂತ ಆದ್ರು, ದುನಿಯಾ ಸೂರಿ ಅಂತ ಆದ್ರು. ಬಟ್ ಯೋಗಿ ದುನಿಯಾ ಯೋಗಿ ಅಂತ ಆಗ್ಲಿಲ್ಲ. ಒಂದು ಕ್ಯಾರೆಕ್ಟರ್ ಮೂಲಕ, ಒಂದು ಪಾತ್ರದ ಮೂಲಕ ಗುರುತಿಸ್ಕೊಳ್ಳೋದಿಲ್ಲ, ಅದು ತುಂಬಾ ಕಷ್ಟ. ಸೊ ನೀವೇ ಆ ಪಾತ್ರ, ನೀವೇ ಲೂಸ್ ಮಾದ ಅಂತ ಅನ್ಕೊಂಡ್ಬಿಟ್ರು ಎಲ್ರು, ಯೋಗಿನ ಮರ್ತೇ ಬಿಟ್ರು, ಆ ತರ ಆಗೋಗಿತ್ತು. ಏನನ್ಸುತ್ತೆ ಲೂಸ್ ಮಾದ ಅಂದ ತಕ್ಷಣ? ಇಷ್ಟ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಇಲ್ಲ, ಖುಷಿ ಆಗುತ್ತೆ. ಸಿ, ನೀವು ಹೇಳ್ದಂಗೆ ಒಂದು ಕ್ಯಾರೆಕ್ಟರ್ ಹೆಸರಿಂದ ಎಷ್ಟೊಂದು ನನ್ನ ಜನ ಕಂಡುಹಿಡಿತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆಲ್ಲ ಸೂರಿ ಸರೇ ಕಾರಣ. ಬಿಕಾಸ್ ಅವ್ರು ನನ್ನ ಆ ರೀತಿ ರೆಡಿ ಮಾಡಿದ್ರು. ನಾನು ಯಾವತ್ತೂ ಆ ಥರ ಇದ್ದವನೇ ಅಲ್ಲ. ತುಂಬ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಅವಾಗ. ಅಂತ ನನ್ನನ್ನು ಕೂಡಿಸ್ಕೊಂಡು ಅದೇನು ಕಲರ್ಗಳೆಲ್ಲ ಹಾಕ್ಸಿ ಕಿವಿಗೆ ಒಲೆಲ್ಲ ಚುಚ್ಚಿಸ್ಬಿಟ್ಟು ಆ ರೀತಿ ರೆಡಿ ಮಾಡಿದ್ರು. ನನ್ನ ಲೂಸ್ ಮಾದ ಯಾವ ರೀತಿಲೂ ಯೋಗಿಗೆ ರಿಲೇಟ್ ಆಗಲ್ವಾ? ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ಎಲ್ರು ಏನ್ ತಿಳ್ಕೊಂಡ್ರು ಅಂದ್ರೆ ಯೋಗಿ ಇರೋದೇ ಲೂಸ್ ಮಾದ ತರ ಅಂತ. ಇಲ್ಲ, ನಾನು ಮ್ಯಾನರಿಸಮ್ ಆ ತರ ಇದೆ. ಬಟ್ ಆ ಸಿನಿಮಾಲಿ ಇರೋ ತರ ಗಲಾಟೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಈ ರೌಡಿಸಮ್ ಮಾಡೋದೆಲ್ಲ ಇಲ್ಲ. ಅದ್ ಬಿಟ್ರೆ ಪಕ್ಕಾ ತರ್ಲೆ ತಮಾಷೆ ಮಾಡ್ಕೊಳ್ಳೋಂತ ಒಂದು ಕ್ಯಾರೆಕ್ಟರ್. ಓಕೆ, ಈಗ ಈ ಪ್ರೋಗ್ರಾಮ್ಗೆ ಟೈಟಲ್ ನಾವು ಯೋಗಿ ವಿತ್ ಸುವರ್ಣ ಗರ್ಲ್ಸ್ ಅಂತ ಇಡೋಣ ಅಥವಾ ಲೂಸ್ ಮಾದ ವಿತ್ ಸುವರ್ಣ ಗರ್ಲ್ಸ್? ಅದೆಲ್ಲ ನಿಮ್ಗೆ ಇಷ್ಟ, ನಿಮ್ಮ ಇಷ್ಟ ಏನಿದೆಯೋ ಅದೇ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಲೂಸ್ ಮಾದ ಇಷ್ಟ ಆಗುತ್ತಾ, ಯೋಗಿ ಇಷ್ಟ ಆಗುತ್ತೆ? ಒಂದ್ಸಲಿ ಯಾರು ಡೀಸೆಂಟ್ ಆಗಿರೋ ಒಂದು ಪ್ರೋಗ್ರಾಮ್ ಮಾಡ್ಕೊಡ್ಬಿಡಿ ಯೋಗಿ ವಿತ್ ಸುವರ್ಣ ಗರ್ಲ್ಸ್ ಅಂತ. ಓಕೆ, ಯೋಗಿನೇ ಇಷ್ಟ. ಹಾಗಾದ್ರೆ ಲೂಸ್ ಅಂತ ಕರೆದಾಗ ಬೇಜಾರಾಗುತ್ತೆ ನಾ ಸ್ವಲ್ಪ. ಸಡನ್ ಆಗಿ ನನ್ಗೆ ಯೋಗಿ ಅಂದ್ರೆ ನಾನು ರೆಸ್ಪಾಂಡ್ ಮಾಡಲ್ಲ. ಮರ್ತೇ ಬಿಟ್ಟಿದ್ದೀರಾ ನೀವು? ನನ್ನ ಹೆಸರು ನಾನೇ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲೂ ಹೋದ್ರೆ ಲೂಸ್ ಹೋಗ್ತಾವ್ ನೋಡೋ ಅಂತಾರೆ. ಖುಷಿ ಅವಾಗ ನಾನೇ ಅನ್ಕೊಂಡು ನಮಸ್ಕಾರ ಅನ್ಕೋ. ಬಹುಶಃ ಜಗತ್ನಲ್ಲಿ ಎಲ್ಲೂ ಲೂಸ್ ಅಂತ ಹೇಳಿದ್ರು ಕೂಡ ಸ್ಮೈಲ್ ಕೊಡ್ತಾ ಅದಕ್ಕೆ ರೆಸ್ಪಾಂಡ್ ಮಾಡೋರು ನೀವು ಒಬ್ಬರೇ ಇರೋ. ಮಾಡ್ಲೇಬೇಕಲ್ಲ, ವಿಧಿ ಇಲ್ಲ. ಹಂಗೆ ರೆಸ್ಪಾಂಡ್ ಮಾಡಿದ್ರೇನೆ ಜನಕ್ಕೂ ಇಷ್ಟ ಆಗುತ್ತೆ. ಸೊ ಅವ್ರ ಇಷ್ಟನೇ ನಮ್ಮ ಇಷ್ಟ ಅಲ್ಲ. ಸೊ ಹಂಗ ಅಲ್ಲ, ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಪಾಪ್ಯುಲರ್ ಆಗಿದೆ ಅಂತಂದ್ರೆ ಯಾರೇ ಆದ್ರೂ ಪ್ರೌಡ್ ಫೀಲ್ ಮಾಡಿ. ಖಂಡಿತ ನನ್ನ ಜಾಗದಲ್ಲಿ ಇನ್ನೊಬ್ಬ ಇದ್ದಿದ್ರು ಅದಂಗೆ ಪ್ರೌಡ್ ಫೀಲ್ ಮಾಡ್ಕೊಳ್ಳೇಬೇಕಾಗಿ. ಓಕೆ, ಈಗ ಆ ಜಾಗದಲ್ಲಿ ಬೇರೆ ಯಾರು ಬರಕ್ ಆಗಲ್ಲ ಅನ್ಸುತ್ತೆ. ಅಷ್ಟೊಂದು ಆ ಕ್ಯಾರೆಕ್ಟರ್ ನೀವೇ ಆಗ್ಬಿಟ್ಟಿದ್ರಿ ಲೂಸ್ ಮಾದ. ಸೊ ಆ ಕ್ಯಾರೆಕ್ಟರ್ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ? ಅದು ಅಪ್ಪನೇ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾ. ಅಪ್ಪ ಮತ್ತೆ ಇನ್ನೊಬ್ರು ಇದ್ರು, AT ಲೋಕೇಶ್ ಅಂತ, ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ದು. ಸೊ ಆ ಸಿನಿಮಾ ಸ್ಕ್ರಿಪ್ಟ್ ವಿಚಾರಕ್ಕೆಲ್ಲ ಸೂರಿ ಸರ್ ಮನೆಗೆ ಬರೋವಾಗ ಹಿಂಗೆ ಡಿಸ್ಕಷನ್ ಅಲ್ಲಿ ಕೂತಿರ್ಬೇಕಾದ್ರೆ ಇವ್ನ ಕೈ ಒಂದು ಕ್ಯಾರೆಕ್ಟರ್ ಮಾಡಿಸ್ಬಿಡ ನಾನು ಸೂರಿ ಸರ್ ಹೇಳಿದ್ದು. ಸೊ ಅಲ್ಲಿಂದ ಶುರು ಆಗಿದ್ದು ಅದು. ನಂಗೆ ಶುರು ಆಯ್ತು ಲೂಸ್ ಮಾದ ಕ್ಯಾರೆಕ್ಟರ್ ಶೂಟಿಂಗ್ ಮಾಡಿದ್ದಾಯ್ತು. ಅದು ಯಾವ ರೀತಿ ಮಾಡ್ತಾ ಇದ್ದೆ, ಶೂಟಿಂಗ್ ಅಲ್ಲಿ ತುಂಬಾ ಮಜಾ ಇರೋದು. ನಾನು ದಿನ ಸೆಟ್ಗೆ ಹೋಗ್ತಾ ಇದ್ದೆ, ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. ಐ ಮೀನ್ ಅವಾಗ 10th ಮುಗಿಸಿ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಿಮ್ಗೆ ಆಸೆ ಇತ್ತಾ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ? ಆಸೆ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂದ್ರೆ ನಾನು ಶಿವಣ್ಣನ ಫ್ಯಾನು. ಸೊ ಶಿವಣ್ಣನ ಸಿನಿಮಾ ಎಲ್ಲ ನೋಡ್ತಾ ಇದ್ದೆ. ಸೊ ನನ್ಗೆ ಯಾವಾಗ ಒಂದು ಚಾನ್ಸ್ ಸಿಕ್ಕರೆ ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು. ಬಟ್ ಅಷ್ಟು ಬೇಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನನ್ಗೆ 15 ವರ್ಷ ಅವಾಗ ಆ ಕ್ಯಾರೆಕ್ಟರ್ ಮಾಡಿದಾಗ. ಅಲ್ಲಿಂದ ಶುರು ಆಯಿತು. ಅದೇ ಸೆಟ್ ನಾನು ಡೈಲಿ ಹೋಗ್ತಾ ಇದ್ದೆ. ಸೊ ಎಲ್ಲೆಲ್ಲಿ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ನನ್ನ ಕ್ಯಾರೆಕ್ಟರ್ ಶೂಟ್ ಮಾಡ್ತಾ ಇದ್ರು. ಬೆಳಗ್ಗೆ ಹೋದ್ರೆ ಮೇಕಪ್ ಹಾಕೊಂಡು ಕುತ್ಕೊಂತಾ ಇದ್ದೆ ಸುಮ್ಮನೆ. ಅಲ್ಲ, ಹೊಸದಲ್ವಾ, ಏನೋ ಖುಷಿ ನನಗೆ. ಮೇಕಪ್ ಹಾಕೊಳ್ಳೋದು ಅಂದ್ರೆ ಖುಷಿ. ಅದು ಫುಲ್ ಡಲ್ ಮಾಡೋರು, ಕಣ್ ಕೆಳಗೆಲ್ಲ ಫುಲ್ ಬ್ಲ್ಯಾಕ್ ಮಾಡಿ ಆ ಥರದೆಲ್ಲ ಮಾಡೋರು. ಆಮೇಲೆ ಒಂದಷ್ಟು ದಿನ ಮಾರ್ಕ್ ಇರೋವಂಥ ಒಂದಷ್ಟು ಎಪಿಸೋಡ್ಗಳಿತ್ತು, ಇಲ್ಲೆಲ್ಲ ಮಾರ್ಕ್ ಹಾಕಿದ್ರು.
ಆ ಮಾರ್ಕ್ನ ಹಾಕೊಂಡು ಆಚೆ ಓಡಾಡೋಕೆ ಖುಷಿ ನಂಗೆ. ನಾನು ಶೂಟಿಂಗ್ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ಸ್ಗೆ ಹೇಳ್ದೆ ಈ ಥರ, ಮಜಾ ಸಿನಿಮಾಲಿ ಮಾಡಿದ್ದೀನಿ ಕಣೋ, ಸಖತ್ತಾಗಿದೆ ನನ್ನ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟ್ರ್ ಮಾಡಿ ಎಲ್ಲ ನಗಕ್ಕೆ ಶುರು ಮಾಡಿಬಿಟ್ರು. ಹಲೋ ನೀನು ನೋಡಕ್ಕೆ ಹಿಂಗೆ ಇದೆಯಾ ನನ್ನ ಮಗನೇ, ಸುಳ್ಳು ಹೇಳ್ತಾ ಇದೆಯಾ, ನಿನ್ನನ್ನು ಯಾವನೋ ನೋಡ್ತಾನೆ. ಆಯ್ತು ಬಿಡ್ರಪ್ಪ ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ನೋಡ್ರಿ ನೀವೇ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಆಮೇಲೆ ಸಿನಿಮಾ ರಿಲೀಸ್ ಎಲ್ಲ ಒಟ್ಟಿಗೆ ನೋಡಿದ್ದು ಸಿನಿಮಾ, ಫ್ರೆಂಡ್ಸ್ ಎಲ್ಲ ಕೂತ್ ಒಟ್ಟಿಗೆ ನೋಡಿದ್ದು. ನಿಮ್ಗೆ ಆಶ್ಚರ್ಯ ಆಗಿಲ್ಲ ನಿಮ್ಮನ್ನು ವಿಲನ್ ಮಾಡ್ತಾರೆ ಅಂತಂದಾಗ, ಅಥವಾ ಗೊತ್ತಿತ್ತ ನಿಮ್ಗೆ ವಿಲನ್ ನೀವು ಏನು ಅಂತ? ನನಗೆ ಈ ಥರ ಕ್ಯಾರೆಕ್ಟರ್ ಇದೆ ಕಣೋ ಮಾಡು ಅಂದರು ಸುರೇಶನ. ನಾನು ಆಯ್ತಣ್ಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇದೊಂದು ನೆಗೆಟಿವ್ ಶೇಡ್ ಇರೋಂಥ ಒಂದು ಕ್ಯಾರೆಕ್ಟರ್ ಅಂತ. ಖುಷಿ ಆಯ್ತು. ನಮ್ಮಮ್ಮ ಅವತ್ತೊಂದು ಮಾತು ಹೇಳಿದರು, ನೋಡು ಮಗ ನಿನ್ಗೆ ಯಾವುದೇ ಒಂದು ಕ್ಯಾರೆಕ್ಟರ್ ಸಿಕ್ಕಲಿ ಮಾಡು ನೀನು, ಅದು ಸಿನಿಮಾಲಿ ಒಂದು ಕ್ಯಾರೆಕ್ಟ್ರು, ನೀನು ಆ ಕ್ಯಾರೆಕ್ಟರ್ ಅಲ್ಲ, ನಂಗೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡು ಅಂತ. ಇವತ್ತಿಗೂ ಅದನ್ನೇ ಹೇಳ್ತಾರೆ, ಅವತ್ತು ಅದನ್ನೇ ಹೇಳಿದರು. ಪ್ರಿಪ್ರೇಷನ್ಸ್ ಹೆಂಗಿತ್ತು ಲೂಸ್ ಮಾದ ಕ್ಯಾರೆಕ್ಟರ್ಗೆ? ಒಂದು ಪೈಸಾ ಕೂಡ ಪ್ರಿಪ್ರೇಷನ್ ಇಲ್ಲ. ಡೈರೆಕ್ಟ್ ಆಗಿ ನೀವು ಹೆಂಗಿದ್ರು ನನ್ಗೆ ಹೆಂಗ್ ಗೊತ್ತಾ, ಸುರೇಶ್ ನಾನು ನಿಲ್ಸವ್ರು ಸ್ಕ್ರೀನ್ ಕ್ಯಾಮ್ರಾ ಮುಂದೆ, ಹಿಂಗ್ ಮಾಡ್ಬಿಡೋ ಲೂಸು ಅನ್ನೋರು. ಸರಿ ಆಯ್ತು ಮಾಡ್ತಾ ಇದ್ದೆ. ಲೂಸ್ ಅಂತಾನೆ ಕರಿಯಕ್ ಶುರು ಮಾಡ್ಬಿಟ್ರ. ಅವ್ರ ಕ್ಯಾರೆಕ್ಟರ್ನ ಫೀಲ್ ಮಾಡ್ಕೊಂತ ಇದ್ರು. ಇವಾಗ ಪ್ರತಿಯೊಬ್ಬ ಡೈರೆಕ್ಟ್ರು ಆ ಕ್ಯಾರೆಕ್ಟರ್ನ ಅವ್ರು ಫೀಲ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಮಾಡ್ಸಕ್ಕಾಗೋದು. ಅವ್ರು ಫೀಲ್ ಮಾಡಿ ಲೂಸ್ ಹಂಗ್ ಮಾಡ್ಬಿಡ ಹಿಂಗ್ ಮಾಡ್ಬಿಡ ಅನ್ನೋರು. ಸರಿ ಏನು ಇರ್ಲಿಲ್ಲ ನನ್ಗದೇನು ಗೊತ್ತೇ ಇಲ್ಲ ಅವಾಗ, ಏನೋ ಮಾಡ್ಬೇಕು ಮಾಡ್ತಾ ಇದ್ದೀನಿ. ತುಂಬಾ ಟೇಕ್ಸ್ ತಗೊಂಡ್ರ ಹೇಗೆ? ಖಂಡಿತವಾಗ್ಲೂ ಇಲ್ಲ. ಅವ್ರು ಹೇಳಿದ್ರಲ್ಲ ಯಾರೇ ಆರ್ಟಿಸ್ಟ್ ಬರದೇ ಇರೋವಾಗ ಇವ್ರದ್ದು ಟಕ್ ಅಂತ ಟೇಕ್ ತಗೊಂಡ್ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಏನಂದ್ರೆ ನನ್ನ ಆಪೋಸಿಟ್ ಅಲ್ಲಿ ಯಾರೇ ನಿಂತ್ಕೊಂಡು ಕ್ಯಾರೆಕ್ಟರ್ ಯಾರೇ ಆಗ್ಲಿ ನನ್ಗೆ ಅದೇನು ಭಯ ಅನ್ನೋದು ಬಂದಿಲ್ಲ ಇವತ್ತವರೆಗೂ. ಸ್ಟೇಜ್ ಫಿಯರ್ ಇಲ್ಲ. ಭಯ ಅನ್ನೋದು ಬಂದಿಲ್ಲ. ಬಿಕಾಸ್ ಮುಂಚೆ ಸ್ಟೇಜ್ ಎಲ್ಲ ಡ್ಯಾನ್ಸ್ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಅದೇನು ಭಯ ಅನ್ಸಿಲ್ಲ. ಫಸ್ಟ್ ನೀವು ಅಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ನೋಡಿದೆ ಮೂವಿನ ಅಂತ ಹೇಳಿ, ಮೊದಲು ನಗಾಡ್ದವರು, ಆಮೇಲೆ ಏನಂದ್ರು? ತುಂಬಾ ಖುಷಿ ಪಟ್ರು. ಮಚ್ಚ ಸಕದ ಮಾಡಿದೆ ಕಣೋ, ತುಂಬಾ ಚೆನ್ನಾಗಿದೆ ಅಂತ. ಅದು ಮಾಮೂಲಿ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಮಾತಾಡ್ಕೊಳ್ಳೋದು, ಬೇರೆ ತರ ಟೋನ್ ಅಲ್ಲೆಲ್ಲ ಬರ್ತಾ ಇತ್ತು. ಫಿಕ್ಸ್ ಆದ್ರೆ ಓಕೆ ನಾನು ನೆಗೆಟಿವ್ ಶೇಡ್ ಮಾಡ್ಬೋದು, ವಿಲನ್ ಆಗ್ಬೋದು, ದೊಡ್ಡ ವಿಲನ್ ಆಗ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ವಿಲನ್ ಅದೇನು ಅನಿಸ್ತಾ? ಆಸೆ ಬರ್ಲಿಲ್ಲ ನನ್ಗೆ. ಏನೋ ಮಾಡಿದೀನಿ, ಸಿಕ್ಕಿದ್ರೆ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದಷ್ಟಿತ್ತು ಅವಾಗ. ನನ್ಗೆ ಈಗಲೂ ಅಷ್ಟೇ, ಬಿಟ್ರೆ ನಾನು ಪಾಡ ನನ್ನ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡು ಆರಾಮಾಗಿದ್ದು ಬಿಡ್ತೀನಿ. ಆ ಥರ ನನ್ನ ಕ್ಯಾರೆಕ್ಟರ್. ಅದಕ್ಕೆ ಬಿಡ್ತಾ ಇಲ್ಲ, ಮನೇಲಿ 2 ಚೈನ್ ಸುತ್ತಬಿಟ್ಟು ಇಟ್ಕೊಂತಾರೆ. ಯಾರು ಮನೇಲಿ? ಅಮ್ಮ. ಅಮ್ಮ 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 ಅಮ್ಮನ್ ಕಂಡ್ರೆ ಭಯನಾ? ಭಯ ಇಲ್ಲ, ಮರ್ಯಾದೆ ಜಾಸ್ತಿ. ಅಪ್ಪ ಅಮ್ಮನ್ ಕಂಡ್ರೆ ಮರ್ಯಾದೆ ಜಾಸ್ತಿ, ಅಣ್ಣನ್ ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ. ತುಂಬಾ ದೊಡ್ಡವರಾಗೋರ್ಗು ಅದೇ ತಿಂದಿದ್ದೀರಾ ಹಾಗಾದ್ರೆ ಅಣ್ಣ ಹತ್ರ? ರೀಸೆಂಟ್ ಆಗಿ 1-3 ತಿಂಗಳು ಮುಂದೆ ಅಮ್ಮ ಹೊಡೆದಿದ್ರು. ಫ್ರೆಶ್ ಫೀಲ್ ಇದೆ. 1-3 ತಿಂಗಳು ಮುಂಚೆ ನಮ್ಮ ಅಮ್ಮ ಹೊಡೆದಿದ್ರು. ಒಂದ್ ನೈಟ್ ಮನೆಗೆ ಹೋಗಿಲ್ಲ ಅಂತ ಹೊಡೆದಿದ್ರು. ಇಲ್ಲ, ಈಗ ನಂಗೆ ಯೋಗಿ ಅವರ ಈ ಬಾಡಿ ಹಿಂದಿನ ಸೀಕ್ರೆಟ್ ಏನು ಅಂತ ಗೊತ್ತಾಗ್ತಾ ಇದೆ. ಅಣ್ಣ ಅಮ್ಮ ಎಲ್ಲ ಹೊಡಿತಾರೆ, ಹೊಡ್ಸ್ಕೊಂಡ್ ಸಣ್ಣ ಆಗಿರೋದು ಅಂತಲ್ಲ, ಚೆನ್ನಾಗಿ ತಿಂತೀನಿ, ಅರೆ ದಪ್ಪ ಆಗಲ್ಲ. ಎಂತ ಪುಣ್ಯವಂತ್ರಿ. ತುಂಬಾ ಹೇಳ್ತಾರೆ, ಅದರಲ್ಲೂ ನಿಮ್ಮಂತವ್ರು ಜಾಸ್ತಿ ಅದನ್ನೇ ಹೇಳ್ತಿರೋದು. ಹೌದು, ನನ್ಗೆ ಹೆರಿಡಿಟ್ರಿ ಅಂತ, ಆಮೇಲೆ ಮೆಟಬಾಲಿಸಮ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತಾನು ಗೊತ್ತಿಲ್ಲ, ಹೇಳಿದ್ದಾರೆ. 10th ಮುಗಿದ್ಮೇಲೆ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಲೂಸ್ ಮಾದ ಕ್ಯಾರೆಕ್ಟರ್ ಮಾಡಿದ್ರೆ, ಅದಾದ್ಮೇಲೆ 10th ಅದೆಲ್ಲ ಮರ್ತು ಹೋಯ್ತಾ ಅಥವಾ ಏನಾದ್ರು ಮಾಡಿದ್ರ? ಅಂದ್ರೆ ಕಾಲೇಜ್ಗೆ ಒಂದು 15-20 ದಿನ ಹೋದೆ. ದಿನ ಹೇಳಸ್ ಹೋಗ್ತಿದ್ರಾ? ಇಲ್ಲ, ಅಷ್ಟೇ ಜ್ಞಾಪಕ ಇದ್ದಂಗೆ ನನ್ಗೆ ಅಷ್ಟೇ ಹೋಗಿರೋದು. ಅದ್ಬಿಟ್ಟು ಅಲ್ಲಿ ಸ್ಕೂಲಿಂದಾನೇ ನಾನು ಭಯಂಕರ ಬಂಕ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ. ಹಂಗಾಗಿ ಕಾಲೇಜಲ್ಲಿ ಎಲ್ಲಿ ಕೇಳ್ಬೇಕಾ ಇನ್ನೂ ಜಾಸ್ತಿ ಬಂಕ್ ಮಾಡ್ತಾ ಇದ್ವಿ. 4-5 ಕ್ಲಾಸಸ್ ಇರೋದು, ಅದರಲ್ಲಂತೂ ಅಟೆಂಡ್ ಮಾಡ್ತಾ ಇರಲಿಲ್ಲ. ಒಂದ್ಸಲಿ ಸೂಪರಾಗಿ ಒಂದು ಇನ್ಸಿಡೆಂಟ್ ಆಗಿತ್ತು. ನಾನು ನಡ್ಕೊಂಡು ಬರ್ತಾ ಇದ್ದೆ ಕಾರಿಡಾರ್, ಕ್ಲಾಸ್ ಬಂಕ್ ಮಾಡಿಬಿಟ್ಟು ನಮ್ಮ ಪ್ರಿನ್ಸಿಪಲ್ ಅವರು ಲೇಡಿ ಲೆಕ್ಚರರು ನಡ್ಕೊಂಬರ್ಬೇಕು. ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ, ಮೇಡಮ್ ಸಂಸ್ಕೃತ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಯಾವ ಕ್ಲಾಸ್? ನಾನು ಮೇಡಮ್ ಫಸ್ಟ್ ಇಯರ್ PU, ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿರೋದು. ದಿನ ಹೋಗ್ತೇನೆ ನೀನು ಕ್ಲಾಸ್ಗೆ? ಹ್ಞೂ ಮೇಡಮ್ ದಿನ ಹೋಗ್ತೀನಿ. ಸರಿ ಹೋಗಿ ಕೂತ್ಕೊ ಅಂದ್ಬಿಟ್ಟು ಹೋದ್ರೆ, ನಾನು ಅವತ್ತು ಫಸ್ಟ್ ಡೇ, ಮುಂಚೆ ಯಾವತ್ತೋ ಹೋಗಿಲ್ಲ, ಹೋಗಿ ಕೂತಿದ್ದೀನಿ. ಕ್ಲಾಸ್ ಒಳಗೆ ಬಂದ್ರೆ ನೋಡ್ರಿ ಅವರೇ ಲೇಡಿ ಲೆಕ್ಚರರು. ರೆಡ್ ಹ್ಯಾಂಡಾಗಿ ಸಿಗಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ, ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರಿದ್ರು ಮಂಜುನಾಥ್ ಅಂತ, ಅದೇ ಕಾಲೇಜಲ್ಲಿ, ಅವರು ಕನ್ನಡ ಲೆಕ್ಚರರು. ಸೊ ಹಂಗಾಗಿ ಒಂದು 15 ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅವ್ರ ಕ್ಲಾಸ್ ಮಾತ್ರ. ಅಲ್ಲ, ಬಂಕ್ ಹಾಕ್ಬಿಟ್ಟು ಎಲ್ಲಿ ಹೋಗ್ತಿದ್ರಿ ಅಂತ? ಅಲ್ಲಿ ಜಯನಗರ್ 40 ಬ್ಲಾಕಲ್ಲಿ ಒಂದು ಕಾಫಿ ಡೇ ಇತ್ತು. ಸೊ ಅಲ್ಲಿ ಅವಾಗ ಹೊಸದು ಕಾಫಿ ಡೇ. ಅಲ್ಲಿಗೆ ಹೋಗಿ ಎಲ್ಲ ಕುತ್ಕೊಂತೇವೆ, ನಮ್ಮ ಹುಡುಗರು, ನಾನು, ಎಲ್ಲರೂ ಹೋಗೋ ಬರೋನೆಲ್ಲ ರೇಗಿಸ್ಕೊಂಡು ಕಿಂಡಲ್ಗಳು ಮಾಡ್ಕೊಂಡು. ಅವಾಗ ಬೈಕ್ ಶೋಕಿ ಜಾಸ್ತಿ ಇತ್ತು ನಮಗೆ. ಬೈಕ್ಗಳು ಎತ್ಕೊಂಡು ಸುತ್ತಾಡ್ತಾ ಇರೋದು, ಎಲ್ಲಂದ್ರಲ್ಲೇ ಹೋಗ್ಬಿಡ್ತಾ ಇತ್ತು ಬೈಕ್ ಎತ್ಕೊಂಡು. ಆ ಥರ ಎಲ್ಲ ಒಂದಷ್ಟು ಅವತಾರಗಳು ಮಾಡ್ತಾ ಇತ್ತು. ಹುಡುಗರಿಗೆ ಬೈಕ್ ಕ್ರೇಜ್ ಇದೆ ಅಂದ್ರೆ ಹುಡುಗಿರ್ನ ಹಿಂದೆ ಕೂರಿಸ್ಕೊಂಡು ರೈಡಿಂಗ್ ಹೋಗೋದು ಇರುತ್ತೆ. ನನ್ನ ಬೈಕಲ್ಲಿ ಹುಡುಗಿರ್ಗಿನ್ನ ಹುಡುಗರು ಕೂತಿರೋದೇ ಜಾಸ್ತಿ. ಹಂಗಾರೆ ಹುಡುಗಿರ್ ಕೂತಿಲ್ವಾ? 1-2-3 ಜನ ಕೂತಿದ್ದಾರೆ. ಯಾರು? ಒಂದು ರಮ್ಯಾ, ಇನ್ನೊಂದು ನಮ್ಮಮ್ಮ.
ಸದ್ಯಕ್ಕೆ ಇಬ್ಬರೇ ಇರೋದು. ಸದ್ಯಕ್ಕೆ ಮುಂದೆ ಯಾರನ್ನ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ಕಾಲೇಜ್ ಟೈಮಲ್ಲಿ ಬಂಕ್ ಆದಾಗ ಅಮ್ಮನ್ ಬಿಟ್ಬಿಡಿ ರಮ್ಯನ್ ಇಲ್ಲ ಅವಾಗ ಹೆಂಗೆ ಅಂದ್ರೆ ನನಗೆ ಹುಡುಗಿರ್ಗಿನ ಐ ಮೀನ್ ಅಷ್ಟೊಂದು ಆಸೆ ಏನು ಇರ್ತಾ ಇರ್ಲಿಲ್ಲ. ಹುಡುಗಿರ್ನ ಮಾತಾಡಿಸ್ಬೇಕು. ಅಲ್ಲ ನನ್ಗನ್ಸೋ ಹಂಗೆ ನೀವು 15-20 ದಿನ ಅಷ್ಟೇ ಹೋಗಿದ್ದು ಅಂದ್ರೆ ಕಾಲೇಜ್ಗೆ ಹೋದ್ರೆ ತಾನೇ ಹುಡುಗಿರ್ ಪರಿಚಯ ಆಗೋದು. ಖಂಡಿತ ನೋಡಿ. ಅಲ್ಲ ಪ್ರಾಬ್ಲಮ್ ಖಂಡಿತವಲ್ಲ. ಆಮೇಲೆ ಇನ್ನು ಹೌದು ಕಾಲೇಜ್ಗೆ ಹೋದ್ರೆ ಜಾಸ್ತಿ ಹುಡುಗಿ ಪರಿಚಯ ಆಗಿರೋರು, ಬಟ್ ಅಲ್ಲಿ ಟೀ ಬ್ಲಾಕ್ ಕಾಫಿಡಲ್ಲಿ ತುಂಬಾ ಜನ ಹುಡುಗಿರು ಬರೋರು. ಓ ಹಂಗಾಗಿ ಬೈಕ್ ಬೇಡ ಹಂಗಾಗಿ ಕೂಡ ಸ್ವಲ್ಪ ಧೈರ್ಯ ಕಮ್ಮಿ ನಂಗೆ ಹುಡುಗಿರ ಹತ್ರ ಫೇಸ್ ಮಾಡಿ ಮಾತಾಡಕ್ಕೆ. ಈಗ ಯಾರು ನಂಬಲ್ಲ ಬಿಡಿ, 6 ಜನ ಹುಡುಗಿರಿದೀವಿ. ನನ್ಗೆ ಅವಾಗ ಬಂದಾಗ ನೋಡಿದ್ರಲ್ಲ ಸೈಲೆಂಟಾಗಿ ಕೂತಿದ್ದೆ, ನಿಮ್ಮ ಪಾಡಿ ನೀವು ಮಾತಾಡ್ತಾ ಇದ್ರಿ, ನಗ್ತಾ ಇದ್ರಿ, ಮಾತಾಡಿ ಅನ್ಕೊಂಡು ಸುಮ್ಮನೆ ಕೂತಿದ್ದೆ. ಸ್ವಲ್ಪ ಇವಾಗ ಕರೆಕ್ಟ್ ಆಗಿ ಬಂದಿದೆ, ಇವಾಗ ಓಕೆ ಸ್ವಲ್ಪ ಸ್ಟಡಿ ಆಗಿದ್ದೀನಿ, ಸ್ಟ್ರೆಂತ್ ಬಂದಿದೆ ಇವಾಗ. ಬಂದಿದೆ. ಫೈನಲಿ ಈಗ ಏನ್ ಕಲ್ತ್ ಬಿಟ್ರಿ ನೀವು? ಏನು ಕಲಿತಿಲ್ಲ ಇನ್ನ. ಅಲ್ಲ ಎಲ್ಲಿಗೆ ಬಿಟ್ಟಿದ್ದೀರಾ ಈಗ? 10th ಪಾಸ್. 10th ಪಾಸ್. PUC 15 days ಅಷ್ಟೇ. ಯಾವ ಕಾಲೇಜು? VET ಅಂತ ಹೇಳಿ. ಅಲ್ಲ ಅಷ್ಟೊಂದೆಲ್ಲ ತರಲೆ ಮಾಡ್ತಿದ್ರಲ್ಲ, ಓದಿ 10th ಹೇಗೆ ಪಾಸ್ ಮಾಡಿದ್ರಿ ಅಂತ. ನಾನು ಹೇಳಿದ್ನಲ್ಲ, ನಾನು ಓದ್ತಾ ಇದ್ದೆ, ಅಂದರೆ ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಇರಲಿಲ್ಲ. ಅಟೆಂಡ್ ಆಗಿರೋ ಕ್ಲಾಸಲ್ಲಿ ಏನು ಕೇಳಿಸ್ಕೊಂಡಿದ್ದೆ, ನನ್ನ ಅದೃಷ್ಟಕ್ಕೆ ಅದೇ ಬಂದಿರ್ತಾ ಇತ್ತು ಎಕ್ಸಾಮ್ಸಲ್ಲಿ. ಅದೃಷ್ಟಕ್ಕೆ ಬಂದಿರ್ತಾ ಇತ್ತು, ಇಲ್ಲಾಂದ್ರೆ ಕಾಪಿ ಗೀಪಿ ಚಿಟ್ಟು ಮಾಡಿದೆ, ಕಾಪಿ ನೋಡಿದ್ದೀನಿ. ಹೊಡೆದಿದ್ದೀರಾ? ಖಂಡಿತವಾಗ್ಲೂ ನೋಡಿ, ನಿಜ ಒಪ್ಕೊಳ್ಳೇಬೇಕು. ಮಾಡಿ ಎಷ್ಟೋ ವರ್ಷ ಆಯ್ತು, ಇವಾಗ ಸರ್ಟಿಫಿಕೇಟ್ ಕಿತ್ಕೊಂತಾರ. ಅದೇ ಸ್ಕೂಲಲ್ಲಿ ಹೇಳಿದ್ರೆ ಹೇಳ್ತಿದ್ದೆ ಇಲ್ಲ ಅಂತ. ನಿಜ. Okay, ಅಂತೂ ಇಂತೂ ತುಂಬಾ ಜಾಣ್ಮೆಯಿಂದ ಕಾಪಿ ಗಿಪಿ ಮಾಡಿ 10th ಪಾಸ್ ಆದ ಯೋಗಿಗೆ ಅದೇ ಖುಷಿಲಿ ಒಂದು ಗಿಫ್ಟ್. ಓ ಮೈ ಗಾಡ್, ಥ್ಯಾಂಕ್ ಯು. ಹೆವಿ ಆಗಿದೆ. ತೆಗಿಬೇಕು ಹೇಳ್ಬೇಕು, ಗೆಸ್ ಮಾಡ್ಬೋದು ಅನ್ಸುತ್ತೆ. ಪರ್ಫ್ಯೂಮ್ ಇದೆ ಅಲ್ಲ? ಇಲ್ಲ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ. ನಂಗೆ ಸಖತ್ ಇಷ್ಟ ಪರ್ಫ್ಯೂಮ್ ಅಂದ್ರೆ. ಯಾಕೆ? ಸ್ವಲ್ಪ ಗಮ್ ಗಮ್ ಅಂತಾರೆ ಹುಡುಗರು, ತಿರುಗಿ ನೋಡ್ತಾರೆ ಅಂತ. ಯೂಶಲಿ ಪರ್ಫ್ಯೂಮ್ ಇಷ್ಟಪಡೋರು ಹೆಚ್ಚಾಗಿ ಡೈಲಿ ಸ್ನಾನ ಮಾಡೋದಂತೆ. ಖಂಡಿತ ನಾನು ಶೂಟಿಂಗ್ ಇದ್ರೇನೆ ಸ್ನಾನ, ಇಲ್ಲ ಅಂದ್ರೆ ಮಾಡಲ್ಲ. ಇವತ್ತು ಮಾಡಿದ್ದೀರಲ್ವಾ? ಇವತ್ತು ಹೇಳಿದ್ರಲ್ಲ ಸುವರ್ಣ ಗರ್ಲ್ಸ್ ಎಲ್ಲ ಇರ್ತಾರೆ ಅಂತ ಮಾಡ್ಕೊಂಡ್ಬಂದ್ಬಿಡೆ. ಚೆನ್ನಾಗಿದೆ ಇದು. ಥ್ಯಾಂಕ್ ಯು ವೆರಿ ಮಚ್. ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅಲ್ವಾ? ಇಲ್ಲಾಂದ್ರೆ ಇದು ನೋಡ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಹೊಡ್ಕೋ, ಒಂದ್ ಸ್ವಲ್ಪ ತೋರಿಸ್ಬಿಡಿ ಅಲ್ಲಿ. ಇಷ್ಟೊಂದು ಕವರ್ಗಳು ಹಾಕ್ಬಿಟ್ರೆ ಕಷ್ಟ. ಡು ನಾಟ್ ಓಪನ್ ಅಂತ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಅದ್ ಹೇಳೋದು ಯಾರಾದ್ರೂ ಕೇಳ್ತಾರಾ? ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ನಾನು ಹಾಕಿರ್ತಾರೆ. ನೀವು ಕೇಳ್ತೀನಿ, ನಾನು ಸೇದೋದೇ ಇಲ್ವಲ್ಲ. ಅಲ್ಲ ಕಾಪಿ ಚೆಕ್ ಮಾಡಬಾರ್ದು ಅಂತಾರೆ, ನೀವು ಮಾಡ್ತೀರಾ? ಯಾರು ಹೇಳಿರೋದು ಯಾರು? ಸ್ಟೂಡೆಂಟ್ಸ್ ಹೇಳ್ಕೊಂಡಿದ್ದೀವಿ, ದೊಡ್ಡವ್ರು ತಾನೇ ಹೇಳಿರೋದು. ನಿಮ್ಗೆ ಮಾಡಿದ್ದೀರಾ? ಯಾಕೋ ವಾಸನೆ ಬರ್ತಾ ಇದೆ. ಚೆನ್ನಾಗಿದೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಗಿಫ್ಟ್ ಖುಷಿಯಲ್ಲೇ ಒಂದು ಲೂಸ್ ಮಾದ ಡೈಲಾಗ್. ಆಕ್ಷನ್ ಹೇಳ್ಬೇಕು. ಓಕೆ, ರೆಡಿ ಆಕ್ಷನ್. ಇಲ್ಲ ಎಲ್ಲರೂ ಹೇಳ್ಬೇಕು. ಓಕೆ, ರೆಡಿ 1 2 3 ಆಕ್ಷನ್. ಹೇಳಿದ್ರೆ ಹೋಗ್ಬಿಡ್ತೀಯಾ, ಇದೆಲ್ಲ ಬೇಕಾ ನಿಂಗೆ? ಅದು ಡೈಲಾಗ್. ಓಕೆ, ಕಟ್. ಇನ್ನು ತುಂಬಾ ಇದೆ. ಇಲ್ಲ ನನಗೆ ಗೊತ್ತಾಯ್ತು. ಓಕೆ, ನಿಮ್ ಜೊತೆ ಇನ್ನು ಸಾಕಷ್ಟು ಮಾತಾಡೋದಿದೆ. ಯೋಗಿ ಅವರಿಗೆ ಪರ್ಫ್ಯೂಮ್ ಕೊಟ್ಟಿದೀವಿ, ಅವರ ಜೀವನ ಘಮ ಘಮ ಆಗ್ಲಿ ಅಂತ. ಬಟ್ ಅವರೇ ಘಮ ಘಮ ಆಗಬೇಕು ಅಂತ ಯಾವಾಗಲೂ ಪರ್ಫ್ಯೂಮ್ ಇಷ್ಟಪಡ್ತಾರಂತೆ. ಸೊ ಯೋಗಿ ಈಗಿನ ವಯಸ್ಸು ನಿಜಕ್ಕೂ ಅವರು ಪ್ರೀತಿ ಮಾಡೋದಕ್ಕೆ, ಮದುವೆ ಆಗೋದಕ್ಕೆ ಹೇಳಿ ಮಾಡಿಸಿದಂತಿದೆ. ಹಾಗಾದ್ರೆ ರಿಯಲ್ ಲೈಫ್ ಬಂಗಾರಿ ಅಂತ ಗೊತ್ತಾಯ್ತು ಯಾರು ಅಂತ. ಆದರೆ ರಿಯಲ್ ಲೈಫ್ ಬಂಗಾರಿ ಯಾರು ಅಂತ ತಿಳ್ಕೊಳ್ಳೋದು ಇನ್ನೂ ಬಾಕಿ ಇದೆ. ಅದಕ್ಕೆ ಮುಂದೊಂದು ಸಣ್ಣ ಬ್ರೇಕ್.